ಬಳ್ಳಾರಿ ಜೈಲಲ್ಲಿರೋ ಆರೋಪಿ ದರ್ಶನ್ಗೆ ಬೇಲ್ದೆ ಚಿಂತೆ ಆಗಿದೆ. ನಿನ್ನೆ ಪತ್ನಿ ಭೇಟಿಗೆ ಬಂದಾಗಲೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಿನ್ನೆ ಅರ್ಧ ಗಂಟೆ ದರ್ಶನ್ ಜೊತೆ ಅವರ ಪತ್ನಿ ಚರ್ಚೆ ಮಾಡಿದ್ದಾರೆ. ಬಹುತೇಕ ಇನ್ನೆರಡು ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಆಗಬೇಕು, ಅಲ್ಲಿವರೆಗೂ ಬೇಲ್ಗೆ ಅರ್ಜಿ ಸಲ್ಲಿಸೋದಕ್ಕಾಗಲ್ಲ ಅಂತ ಇಷ್ಟು ದಿನ ತಡೆದಿದ್ದಾಯ್ತು. ಈಗ ಚಾರ್ಜ್ ಶೀಟ್ ಆಯಿತು, ಇನ್ಯಾವಾಗ ಜಾಮೀನು ಸಿಗೋದು, ಹೊರಗೆ ಬರಬೇಕು ಅನ್ನುವಂಥ ಇದರಲ್ಲಿ ದರ್ಶನ್ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟಾಗೆಲ್ಲ ಅದರ ಬಗ್ಗೆನೇ ಚರ್ಚೆ ಮಾಡ್ತಿರ್ತಾರೆ. ನಿನ್ನೆ ಕೂಡ ಅವರನ್ನು ನೋಡೋದಕ್ಕೆ 4ನೇ ಬಾರಿಗೆ ಬಳ್ಳಾರಿ ಜೈಲಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಕೊಟ್ಟ ಸಂದರ್ಭದಲ್ಲೂ ಕೂಡ ಇದೇ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೆರಡು ದಿನದಲ್ಲಿ ಮೇ ಬಿ ಅದನ್ನು ಪ್ರೊಸೀಡ್ ಮಾಡಬಹುದು. ಸಮಯಾವಕಾಶ ನೋಡಿಕೊಂಡು ಯಾವಾಗ ಸೂಕ್ತ ಅನ್ಸುತ್ತೆ ಆ ಟೈಮಲ್ಲಿ ಬೇಲ್ಗೆ ಅಪ್ಲಿಕೇಶನ್ ಹಾಕ್ತೀವಿ ಅಂತ ದರ್ಶನ್ರ ಪತ್ನಿ ವಿಜಯಲಕ್ಷ್ಮಿ ಕೂಡ ಅವರಿಗೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದರೆ ಬಳ್ಳಾರಿಯ ಜೈಲ್ ಬಹಳ ಕಷ್ಟ ಅನ್ನಿಸ್ತಾ ಇರಬಹುದು ದರ್ಶನ್ರಿಗೆ. ಈ ಕಾರಣಕ್ಕಾಗಿ ಜಾಮೀನು ಪಡೆಯೋದೇ ಚಿಂತೆ ಆಗಿದೆ ಅವರಿಗೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಾನಂದನ್. ನಿನ್ನೆ 4ನೇ ಬಾರಿ ವಿಜಯಲಕ್ಷ್ಮಿ ಅವರು ದರ್ಶನ್ರನ್ನ ಬಳ್ಳಾರಿ ಜೈಲಲ್ಲಿ ಭೇಟಿ ಮಾಡಿದ್ರು. 25 ನಿಮಿಷ ಮಾತನಾಡಿದ್ದಾರೆ. ಬೇಲ್ ವಿಚಾರನೇ ಮುಖ್ಯವಾಗಿ ಚರ್ಚೆ ಆಗಿರೋದಾ, ಮತ್ತಿನ್ನೇನಾದ್ರೂ ಹೇಳ್ಕೊಂಡಿದ್ದಾರಾ ದರ್ಶನ್? ವಿಜಯ್, ಮುಖ್ಯವಾಗಿ ನಿನ್ನೆ 4ನೇ ಬಾರಿ ವಿಜಯಲಕ್ಷ್ಮಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಭೇಟಿ ನೀಡುವ ಮೂಲಕ ದರ್ಶನ್ ಅವ್ರನ್ನ ಭೇಟಿಯನ್ನು ಮಾಡಿರುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನಿರಂತರ 25 ನಿಮಿಷಗಳ ಕಾಲ ಚರ್ಚೆ ಮಾಡಿರುವಂಥದ್ದು. ಒಂದು ಹಂತದಲ್ಲಿ ಪದೇ ಪದೇ ಕೋರ್ಟ್ ಕೇಸ್ ಮುಂದೆ ಹೋಗ್ತಾ ಇದೆ. ಹಾಗಾಗಿ ವಿಸ್ತರಣೆಯಿಂದ ಸಾಕಷ್ಟು ಗೊಂದಲದಲ್ಲಿ ದರ್ಶನ್ ಕೂಡ ಬಳ್ಳಾರಿ ಜೈಲಿನಲ್ಲಿ ಸಿಲುಕಿರುವಂಥದ್ದು. ಒಂದು ವೇಳೆ ಏನಾದರೂ ಬೇಲ್ ಸಿಗುತ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚಿಂತೆಗೇಡಾಗುವಂಥ ಒಂದು ವಾತಾವರಣ ದರ್ಶನಲ್ಲಿ ಬಳ್ಳಾರಿಯಲ್ಲಿ ಅಂದರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ನಿರ್ಮಾಣ ಆಗಿರುವಂಥದ್ದು. ಒಂದು ಹಂತದಲ್ಲಿ ದರ್ಶನ್ಗೆ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿನಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಏನು ಪದೇ ಪದೇ ಅಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂಥ 3ನೇ ಬಾರಿ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಿಂದ 3ನೇ ಬಾರಿ ದರ್ಶನ್ ಅವರು ಕೋರ್ಟ್ ಕಲಾಪಕ್ಕೆ ಹಾಜರಾಗಿದ್ದರು. ಆ ಒಂದು ವೇಳೆಯಲ್ಲಿ ಪದೇ ಪದೇ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದೆ. ಒಂದು ಕಡೆ ಪ್ರಬಲ ಸಾಕ್ಷಿಗಳು ಇದ್ದಾವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಏನು ನ್ಯಾಯ ವಾದಿಸುವಂಥ ಒಂದು ಕೆಲಸವನ್ನು ಅಂದರೆ ಏನು ಕೋರ್ಟ್ನಲ್ಲಿ ಏನು ರೇಣುಕಾಸ್ವಾಮಿ ಕುಟುಂಬಸ್ಥರ ಪರವಂಥ ವಕೀಲ ಏನು ಮಾಡ್ತಿರುವಂಥದ್ದು. ಹಾಗಾಗಿ ನಿನ್ನೆ ದರ್ಶನ್ ಅವ್ರನ್ನ ಭೇಟಿಗೆ ಬಂದಂಥ ವಿಚಾರದಲ್ಲಿ ಸಾಕಷ್ಟು ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಒಂದು ಕಡೆ ವಿಜಯಲಕ್ಷ್ಮಿ ಅವರು ಕೂಡ ನಿನ್ನೆ ಸಾಕಷ್ಟು ಚರ್ಚೆಗಳನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಂದರೆ ದರ್ಶನ್ ಭೇಟಿ ವೇಳೆ ಮಾಡಿರುವಂಥದ್ದು. ಈಗ ಒಂದು ಕೇಸ್ನಲ್ಲಿ ಇರುವಂಥ ಸಾಧಕ ಬಾಧಕಗಳನ್ನು ದರ್ಶನ್ ಅವರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಕುಗ್ಗಬೇಡಿ, ನಾವು ನಿಮ್ಮ ಜೊತೆಗಿದ್ದೇವೆ, ಬದಲಾಗಿ ನಾವು ಕ್ಷಣದ ಮಾಹಿತಿಯನ್ನು ವಕೀಲರಿಂದ ಪಡೆದುಕೊಳ್ತಾ ಇದ್ದೇವೆ. ಇದೇ ವಾರದಲ್ಲಿ ನಿಮಗೆ ಬೇಲನ್ನು ಅಪ್ಲೈ ಮಾಡೋಕೆ ಅಂದರೆ ಸೆಷನ್ಸ್ ಕೋರ್ಟ್ನ ಮೊರೆಯನ್ನು ಹೋಗ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ದರ್ಶನ್ಗೆ ಏನು ಧೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡಿದರು. ಅಂದರೆ 4-5 ದಿನಗಳ ಹಿಂದಷ್ಟೇ ಕೆಲವೊಂದಿಷ್ಟು ಲೆಟರ್ಗಳು ಕೂಡ ಕೊರಿಯರ್ ಮೂಲಕ ದರ್ಶನ್ ಅಂದರೆ ಇರುವಂಥ ಒಂದು ಸೆಲ್ಗೆ ಬಂದಿದ್ವು. ಅವುಗಳಿಗೂ ಕೂಡ ಸಹಿಯನ್ನು ಹಾಕುವ ಮೂಲಕ ದರ್ಶನ್ ತಮ್ಮ ಪತ್ನಿಗೆ ಆ ಲೆಟರ್ಗಳನ್ನು ಕಳಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಕಳೆದ 15 ದಿನಗಳಿಂದಲೂ ಕೂಡ ಸಾಕಷ್ಟು ಗೊಂದಲದಲ್ಲಿ ದರ್ಶನ್ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಅಂದರೆ ಪ್ರಸನ್ನ ಕುಮಾರ್ ಅವರು ಕೋರ್ಟ್ಗೆ ಸಲ್ಲಿಕೆ ಮಾಡಿದಂಥ ಕೆಲವೊಂದಿಷ್ಟು ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಸಾಕ್ಷಿಗಳು ಎಲ್ಲ ಒಂದು ಕಡೆ ಇವ್ರಿಗೆ ಬೇಲ್ಗೆ ಅಡ್ಡಿ ಆಗ್ತಾವ ಅನ್ನುವಂಥ ಒಂದು ಚಿಂತೆ ಕೂಡ ದರ್ಶನ್ಗೆ ಪದೇ ಪದೇ ಕಾಡ್ತಾ ಇತ್ತು. ಹಾಗಾಗಿ ನಿನ್ನೆ ವಿಜಯಲಕ್ಷ್ಮಿ ಅವರು ಕೂಡ ಭೇಟಿ ನೀಡಿ ದರ್ಶನ್ಗೆ ಧೈರ್ಯ ತುಂಬುವಂಥ ಒಂದು ಎಲ್ಲ ಕೆಲಸವನ್ನ ಮಾಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.